ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ 7ನೇ ತರಗತಿಯ ಗಣಿತ ಭಾಗ 1 ಗಣಿತ ಪ್ರಕಾಶ ನ್ಯೂ ಸಿಲೆಬಸ್ 2026ರಲ್ಲಿ ಇದು ಪುಸ್ತಕ ಚೇಂಜ್ ಆಗಿದೆ. ಸೊ ನಾವಿವತ್ತು ನೋಡೋಣ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಸೊ ಇದರಲ್ಲಿ ನಾವು ಇವತ್ತಿನ ದಿನ ಪಾರ್ಟ್ 1 ನೋಡೋಣ. ಪಾರ್ಟ್ 1 ಅಭ್ಯಾಸ ಪ್ರಶ್ನೋತ್ತರಗಳು, ಅದೇ ರೀತಿ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ. ಕಂಡು ಹಿಡಿಯಿರಿ. 1 ಈಸ್ ಈಕ್ವಲ್ ಟು ಅಂದ್ರೆ ಈಸ್ ಈಕ್ವಲ್ ಟು ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾಡ್ಬೇಕು ನಾವು, ಈ ಕಡೆದ್ದು ಎಡಭಾಗ ಮತ್ತು ಬಲಭಾಗ ಕೂಡಿಸಿದ್ರೆ ಉತ್ತರ ಸೇಮ್ ಬರಬೇಕು. ಇವಾಗ ನೋಡೋಣ. 13 ಪ್ಲಸ್ 4 ಎಷ್ಟಾಗುತ್ತೆ? 17 ಆಗುತ್ತೆ. ಈಸ್ ಈಕ್ವಲ್ ಟು ನಮಗವರು 6 ಕೊಟ್ಟಿದ್ದಾರೆ, ಆಯ್ತಾ? 17 ಆಗಕ್ಕೆ 6ರಲ್ಲಿ ಎಷ್ಟು ಕೂಡಿಸಬೇಕು? 11 ಕೂಡಿಸಬೇಕು. 11 ಪ್ಲಸ್ 16 17, 13 ಪ್ಲಸ್ 4 17. ಈ ಕಡೆನೂ 17 ಆಯ್ತು, ಈ ಕಡೆನೂ 17 ಆಯ್ತು. ಸೊ ಇದು ಈಸ್ ಈಕ್ವಲ್ ಟು. ಇನ್ನು ಬಿ 22 ಪ್ಲಸ್ 8 ಎಷ್ಟಾಗುತ್ತೆ? ಮೊದಲು ಈ ಕಡೆದ್ ನೋಡ್ಬೇಕು, ಯಾಕಂದ್ರೆ 6 ಗುಣಿಲೆ 5 30 ಆಗುತ್ತೆ. ಸೊ 30 ಆದ್ರೆ 22ರಲ್ಲಿ ಎಷ್ಟನ್ನ ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಎಷ್ಟನ್ನ ಕೂಡಿಸ್ಬೇಕು? 8 ಕೂಡಿಸಿದ್ರೆ 30 ಆಗುತ್ತೆ. ಸೊ ಇನ್ನು ಸಿ ಮೊದಲು ಈ ಕಡೆದ್ ನೋಡ್ಬೇಕು, ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಅಲ್ಲಿ ನೋಡಂಗಿಲ್ಲ. ಮೊದಲು ಈ ಕಡೆದ್ ನೋಡೋದು. 64 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 32 ಬರುತ್ತೆ. ಸೊ 32 ಅಂದ್ರೆ ಇಲ್ಲಿ ಗುಣಿಲೆ ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. 8 ಗುಣಿಲೆ 4 32 ಬರುತ್ತೆ. ಇಲ್ಲೂ 32 ಬರುತ್ತೆ. ಇನ್ನು ಡಿ ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಾರದು ಮೊದಲು. ಸೊ ಈ ಕಡೆ ನೋಡೋಣ. 25 ಇದೆ, ಆಯ್ತಾ? 34 ಮೈನಸ್ 9 25 ಬರುತ್ತೆ, ಐತಲ್ವಾ? ಸೊ ಅದೇ ರೀತಿ 2 ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಅಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ, ಆಯ್ತಾ? 67 ಮೈನಸ್ 19 48 ಬರುತ್ತೆ ಉತ್ತರ. ಬಿ ನಾವೇನ್ ಮಾಡೋಣ, ಮೊದಲು ಗಣಿತಗಳನ್ನ ಬಿಡಿಸ್ಕೊಳ್ಳೋಣ, ಆಯ್ತಾ? ಅದಾದ್ಮೇಲೆ ಆರೋಹಣ ಕ್ರಮದಲ್ಲಿ ಬರೆಯೋಣ. ಬಿ 67 ಮೈನಸ್ 20 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 47 ಆಗುತ್ತೆ. ಇನ್ನು ಸಿ 35 ಪ್ಲಸ್ 25 ಎಷ್ಟಾಗುತ್ತೆ? 60. ಇನ್ನು ಡಿ 5 ಗುಣಿಲೆ 11 ಈಸ್ ಈಕ್ವಲ್ ಟು 55 ಆಗುತ್ತೆ, ಆಯ್ತಾ? ಇನ್ನು ಈ 120 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 40 ಆಗುತ್ತೆ. ಸೊ ಇನ್ನು ನಾವೇನ್ ಮಾಡೋಣ, ಈ ಬಂದ ಉತ್ತರಗಳನ್ನ ಆರೋಹಣ ಅಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸಿಕೊಳ್ಳೋಣ. ನೋಡಿ, ಮೊದಲು ಎಲ್ಲದರಲ್ಲಿ ಯಾವ ಚಿಕ್ಕದಿದೆ? 40 ಇದೆ, 40 ಬರೀರಿ. ಅದಕ್ಕಿಂತ ದೊಡ್ಡದು 47, ಅದಕ್ಕಿಂತ ದೊಡ್ಡದು 48, ಅದಕ್ಕಿಂತ ದೊಡ್ಡದು 55, ಅದಕ್ಕಿಂತ ದೊಡ್ಡದು 60. ಸೊ ಆದ್ದರಿಂದ ನಾವು ಇಲ್ಲಿ ಅವುಗಳನ್ನ ಈ ರೀತಿ ಸೂಚಿಸಬಹುದು. 40ಕ್ಕಿಂತ ದೊಡ್ಡದು ಯಾವುದು? 47, ಅದಕ್ಕಿಂತ ದೊಡ್ಡದು 48, ಅದಕ್ಕಿಂತ ದೊಡ್ಡದು 55, ಅದಕ್ಕಿಂತ ದೊಡ್ಡದು 60. ಈತಲ್ವಾ? ಸೊ ಅದೇ ರೀತಿ ಇನ್ನು ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ದೊಡ್ಡದು ಅಥವಾ ಚಿಕ್ಕದು ಅಥವಾ ಈಸ್ ಈಕ್ವಲ್ ಟು ಸಂಕೇತ ಬಳಸಿ ಜಟಿಲವಾದ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರಾ? ಪ್ರತಿ ಸಂದರ್ಭದಲ್ಲೂ ನಿಮ್ಮ ಆಲೋಚನೆಯನ್ನು ವಿವರಿಸಿ. ಸೊ ಇಲ್ಲೇನ್ ಮಾಡ್ಬೇಕಾಗುತ್ತೆ? 245 ಪ್ಲಸ್ 289 ಕೂಡಿಸಬೇಕಾಗುತ್ತೆ. ಎಷ್ಟು ಬರುತ್ತೆ? 534. ಆಯ್ತಾ? 246 ಪ್ಲಸ್ 285 ಎಷ್ಟು ಬರುತ್ತೆ? 531. ನೀವು ಇವುಗಳನ್ನ ಕೂಡಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ 46 ಇದೆ, ಇಲ್ಲಿ 45 ಇದೆ. ಅಂದ್ರೆ ಈ ಕಡೆ ಒಂದು ಕಮ್ಮಿ ಇದೆ. ಆದರೆ ಇಲ್ಲಿ ಒಂದು ಕಮ್ಮಿ ಇದೆ, ಇಲ್ಲಿ ಒಂದು ಜಾಸ್ತಿ ಇದೆ. ಎರಡನೇ ಅಂಕಿ ನೋಡೋಣ. 289 ಇದೆ, ಇಲ್ಲಿ 285 ಇದೆ. ಸೊ ಇದಕ್ಕಿಂತ ಇಲ್ಲಿ 4 ಹೆಚ್ಚಿದೆ, ಇಲ್ಲಿ 4 ಹೆಚ್ಚು, ಒಂದು ಕಡಿಮೆ. ಇಲ್ಲಿ 3 ಇದೆ, 3 ಜಾಸ್ತಿ ಇದೆ. ಸೊ ಇದು ನೋಡಿ 539, 534. ಸೊ ಇದು ಎ ದೊಡ್ಡದು. ಸೊ ಯಾವಾಗಲೂ ಇದು ಯಾವ ಕಡೆ ಚಿಕ್ಕದಾಗುತ್ತಲ್ಲ ಅಲ್ಲಿ ಈ ರೇಖೆಗಳು ಕೂಡುತ್ತವೆ. ಸೊ ಇದು ಚಿಕ್ಕದು, ಇದು ದೊಡ್ಡದು. ಸೊ ಅದೇ ರೀತಿ ಬಿ 128, 128 ಇಲ್ಲಿ ಈಸ್ ಈಕ್ವಲ್ ಟು ಬಂತು, ಯಾಕಂದ್ರೆ ಎರಡು ಸೈಡ್ ಈಕ್ವಲ್ ಇದೆ. ಇನ್ನು ಮೂರನೇದು 951, 952 ಈ ಕಡೆ ದೊಡ್ಡದಿದೆ ಈ ಸರಿ. ಸೊ ಅದಕ್ಕೋಸ್ಕರ ತೆರೆದ ಬಾಯಿ ಈ ಕಡೆ ಆಗುತ್ತೆ, ಅಂದ್ರೆ ಕೂಡಿದ ಬಿಂದುಗಳು ಈ ಕಡೆ ಬರುತ್ತೆ. ಇನ್ನು ಡಿ ಇದು 374, 364 ದೊಡ್ಡದು.
ಅದಾದ್ಮೇಲೆ 138, 136, 138 ದೊಡ್ಡದು. ಅದೇ ರೀತಿ ಇನ್ನು ಉಕ್ತಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಉಕ್ತಿ ಅದರ ಪದಗಳ ಮೊತ್ತವಾಗಿ ಉಕ್ತಿ ಪದಗಳು. 13 - 2 + 6, 13 ಬರೆದಿದ್ದಾರೆ ಪ್ಲಸ್ -2 ಹಾಕಿದ್ದಾರೆ ಒಳಗಡೆ ಪ್ಲಸ್ 6. ಸೊ ಪದಗಳು ಯಾವ್ಯಾವ ಬಂದು? 13 ಬಂತು, -2 ಬರೀರಿ, 6 ಬಂದ್ರಿ, 3 ಪದಗಳು ಬಂದ್ವು. ಇನ್ನು 5 + 6 × 3, 5 + 6 × 3, 6 × 3 ಇದು ಒಂದು ಪದ ಆಗುತ್ತೆ. ಯಾಕಂದ್ರೆ 6 3 ಎಷ್ಟು? 18, ಅದು ಒಂದೇ ಆಗುತ್ತೆ. ಸೊ ಅದಕ್ಕೋಸ್ಕರ 5, 6 × 3 ಎರಡೇ ಪದ ಅದು. ಇನ್ನು 4 + 15 - 9, ಇಲ್ಲಿ 3 ಆಗುತ್ತೆ ನೋಡಿ. ಯಾಕಂದ್ರೆ 4 + 15 ಇದು -9 ಒಳಗೆ ಪದಗಳು 4 + 15 - 9. ಸೊ ಅದೇ ರೀತಿ ನೀವು ಮುಂದೆ ನೋಡಕ್ ಹೋದ್ರೆ ಇಲ್ಲಿ 23 - 2 × ಇದು 4 ಆಗ್ಬೇಕು. ಇಲ್ಲಿ 4 ಬರ್ಕೊಳ್ಳಿ ಇದನ್ನ, 16. ಸೊ ಇಲ್ಲಿ 23 - 2 × 4 16. ಅದೇ ರೀತಿ ಇಲ್ಲಿ 28 19 -8, 28 19 -8 ಆಗುತ್ತೆ. ಅದೇ ರೀತಿ ಮುಂದಿನ ಲೆಕ್ಕ ಕಂಡು ಹಿಡಿಯಿರಿ. 1. ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ. ಎ 28 - 7 + 8, ಆಯ್ತಾ? ಸೊ ಇದನ್ನ ಎ ಕೊಟ್ಟಿದ್ದಾರೆ. ಇನ್ನು ಎ ಪದಗಳು ಇಲ್ಲಿ ಯಾವ್ಯಾವ? 28 ಇದೆ, -7 ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ, ಯಾಕಂದ್ರೆ ಮೈನಸ್ ಇದೆ. ಅದಾದ್ಮೇಲೆ 8 ಬರ್ಕೊಳ್ಳಿ, ಆಯ್ತಾ? ಸೊ ನಾವೇನ್ ಮಾಡೋಣ, ಇನ್ನು 28 - 7 + 8, 27ರಲ್ಲಿ 28ರಲ್ಲಿ 7 ಹೋದ್ರೆ 21, 21 + 8 29 ಬಂತಲ್ಲ. ಇನ್ನು ಅದೇ ರೀತಿ ಬಿ ಪದಗಳನ್ನ ಮೊದಲು ಬರ್ಕೊಳ್ಳೋಣ. 39 - 2 × 6, ಇದು ಬ್ರಾಕೆಟ್ ನಲ್ಲಿ ಬರ್ಕೊಳ್ಬೇಕು, ಯಾಕಂದ್ರೆ ಗುಣಿಲೆ ಚಿಹ್ನೆ ಇದೆ. ಸೊ ಇನ್ನು 11 ಹಾಗೆ ಬರುತ್ತೆ. ಸೊ = 39 - 12 + 11 = 27 + 11 ಆಗುತ್ತೆ. ಸೊ ಇದು 27 + 11 ಮಾಡಿದ್ರೆ 38 ಬರುತ್ತೆ. ಅದೇ ರೀತಿ ಇನ್ನು ಸಿ ಡಿ ಇ ಇದೆ. ಇನ್ನು ಸಿ ಲೆಕ್ಕ ಬಿಡಿಸೋಣ. ಪದಗಳು 40 - 10 + 10 + 10. ಸೊ 40 - 10 + 10 + 10. ಸೊ ಇಲ್ಲಿ 40ರಲ್ಲಿ 10 ಹೋದ್ರೆ ಎಷ್ಟು? 30, 30 + 10 40, 40 + 10 50 ಬರುತ್ತೆ. ಸೊ ಅದೇ ರೀತಿ ಇನ್ನು ಡಿ ಪದಗಳು 48 - 10 × 2, ಅದಾದ್ಮೇಲೆ 16 / 2. ಸೊ ಇನ್ನೇನಾಗುತ್ತೆ, ಇಲ್ಲಿ 48 ಹಾಗೆ ಬರುತ್ತೆ, -10 × 2 -20, ಇನ್ನು +8 = 28 + 8. ಯಾಕಂದ್ರೆ 48ರಲ್ಲಿ 20 ಹೋದ್ರೆ ಎಷ್ಟು? 28 + 8 36 ಬರುತ್ತೆ. ಸೊ ಇನ್ನು ಈ ಪದಗಳು 6 × 3 -4 8 × 5. ಸೊ ಇದ್ಯಾವುದು? ಈ ಲೆಕ್ಕ. ಸೊ ಈ 3 ಉಕ್ತಿಗಳು ಒಂದರಲ್ಲೇ ಬರುತ್ತವೆ. 18 - 160 ಬರುತ್ತೆ, ಇದು 160 ಬರುತ್ತೆ. 8 4 32, 32 × 5 160, ಆಯ್ತಾ? ಸೊ ಇಲ್ಲಿ 160ರಲ್ಲಿ 18 ಹೋದ್ರೆ ಎಷ್ಟು? 142. ದೊಡ್ಡ ಅಂಕಿಯ ಚಿಹ್ನೆ ಯಾವ್ದಿದೆ? ಇಲ್ಲಿ ಮೈನಸ್ ಇದೆ. ಸೊ ಆ ಮೈನಸ್ ಅನ್ನ ಇಲ್ಲಿ ಕೆಳಗಡೆ ಇಡಬೇಕು. ಸೊ ಅದೇ ರೀತಿ ಇನ್ನು 2. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಎ ನೋಡೋಣ. 89 + 21 - 10. ಎ ಕತೆ ಏನಿದೆ? ನಾನು ಕತೆ ಬರೆದಿದ್ದೇನೆ, ನೀವು ಕೂಡ ಅದನ್ನ ಕಾಪಿ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ರೀತಿಯಲ್ಲಿ ಬರೆದ್ರು ಕೂಡ ನಡೆಯುತ್ತೆ. ರಾಮನ ಬಳಿ 89 ಮಾವಿನ ಹಣ್ಣುಗಳಿದ್ದವು. ಅವನ ಸ್ನೇಹಿತ 21 ಮಾವಿನ ಹಣ್ಣುಗಳನ್ನು ಕೊಟ್ಟನು. ನಂತರ ರಾಮ 10 ಮಾವಿನ ಹಣ್ಣುಗಳನ್ನು ಮಕ್ಕಳಿಗೆ ಹಂಚಿದನು. ಕೊನೆಯಲ್ಲಿ ರಾಮನ ಬಳಿ 100 ಮಾವಿನ ಹಣ್ಣುಗಳು ಉಳಿದವು. ಅಂದ್ರೆ 89 + 21 - 10 ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತೆ. ಇನ್ನು ಬಿ ಇದೆ ನೋಡಿ. 5 × 12 - 6 ಇದೆ. ಬಿ ಒಂದು ಶಾಲೆಯಲ್ಲಿ 5 ಸಾಲುಗಳಲ್ಲಿ ತಲಾ 12 ವಿದ್ಯಾರ್ಥಿಗಳು, ನಂತರ 6 ವಿದ್ಯಾರ್ಥಿಗಳು ಮನೆಗೆ ಹೋದರು. ಈಗ ಶಾಲೆಯಲ್ಲಿ 54 ವಿದ್ಯಾರ್ಥಿಗಳು ಉಳಿದರು. ಅಂದ್ರೆ ಲೆಕ್ಕ ನೋಡಿ. 5 × 12 - 6 = 54, ಆಯ್ತಾ? 12 × 5 60, 60 - 6 54. ಅದೇ ರೀತಿ ಇನ್ನು ಸಿ ರವಿ 4 ಪೆಟ್ಟಿಗೆಗಳಲ್ಲಿ ತಲಾ 9 ಪೆನ್ಸಿಲ್ಗಳನ್ನು ಇಟ್ಟನು. ನಂತರ ಇನ್ನು 2 ಪೆಟ್ಟಿಗೆಗಳಲ್ಲಿ ತಲಾ 6 ಪೆನ್ಸಿಲ್ಗಳನ್ನು ಸೇರಿಸಿದನು. ಒಟ್ಟು 48 ಪೆನ್ಸಿಲ್ಗಳು ಆದವು. ಲೆಕ್ಕ 4 × 9 + 2 × 6 48. ಸೊ ಮೊದ್ಲೇನ್ ಮಾಡ್ತಾನೆ? 4 ಪೆಟ್ಟಿಗೆಗಳಲ್ಲಿ ಒಂದೊಂದರಲ್ಲಿ 9 ಇಡ್ತಾನೆ. ಅದಾದ್ಮೇಲೆ ಇನ್ನೂ 2 ಪೆಟ್ಟಿಗೆಗಳಲ್ಲಿ ಅವುಗಳಲ್ಲಿ 6 ಪೆನ್ಸಿಲ್ಗಳನ್ನ ಇಡುತ್ತಾನೆ.
ಸೊ ಅದೇ ರೀತಿ ಈ ಒಂದು ಪಾರ್ಟ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಪಾರ್ಟ್ 2 ಪಾರ್ಟ್ 3 ಅದು ಬರ್ತಾ ಇರುತ್ತೆ. ಸೊ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ: ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS. ಸೊ ನೀವು 7ನೇ ತರಗತಿಯ ಎಲ್ಲ ವಿಡಿಯೋಗಳಿಗಾಗಿ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ.